ಸ್ನಾನದ ನಂತರ ವಯಸ್ಸಾದವರು ಮಾಡುವ 5 ಮಾರಕ ತಪ್ಪುಗಳು ನೀವು ತಕ್ಷಣ ನಿಲ್ಲಿಸಬೇಕು. ನಿಮಗೆ ಗೊತ್ತಿದೆಯೇ? ನೀವು ಸ್ನಾನ ಮಾಡುವ ರೀತಿ ಜೀವನ ಮತ್ತು ಸಾವಿನ ನಡುವಿನ ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆಯೇ? ಇದು ಏನಾದರೂ ವ್ಯತ್ಯಾಸ ತರಬಹುದೇ? ಹೌದು ಸ್ನೇಹಿತರೆ, ಕೆಲವೊಮ್ಮೆ ವಯಸ್ಸಾದವರು ಸ್ನಾನ ಮಾಡುವಾಗ ಇಂತಹ ಸಣ್ಣ ಪುಟ್ಟ ವಿಷಯಗಳನ್ನು ಮರೆತು ಬಿಡುತ್ತಾರೆ. ಅವರು ಹೃದಯದ ಮೇಲೆ ನೇರವಾಗಿ ದಾಳಿ ಮಾಡುವ ತಪ್ಪುಗಳನ್ನು ಮಾಡುತ್ತಾರೆ. ಹೃದಯಾಘಾತದ ಅಪಾಯವು ಹಲವು ಪಟ್ಟು ಹೆಚ್ಚಾಗುತ್ತದೆ. ಆ ಕುಟುಂಬಕ್ಕೆ ತಪ್ಪು ಎಲ್ಲಿ ಸಂಭವಿಸಿದೆ ಎಂದು ತಿಳಿಯುವುದಿಲ್ಲ. ಸ್ನೇಹಿತರೆ, ಇಂದು ನಾವು ಸ್ನಾನದ ಬಗ್ಗೆ ಹೇಳುತ್ತೇವೆ. ಇದಕ್ಕೆ ಸಂಬಂಧಿಸಿದ 5 ಮಾರಕ ತಪ್ಪುಗಳ ಬಗ್ಗೆ ನಾವು ನಿಮಗೆ ಹೇಳುತ್ತೇವೆ. ಇದನ್ನು ಪ್ರತಿಯೊಬ್ಬ ಹಿರಿಯ ನಾಗರಿಕರು ತಕ್ಷಣವೇ ನಿಲ್ಲಿಸಬೇಕು. ನೀವು 60, 70, 75 ಅಥವಾ 80 ವರ್ಷ ವಯಸ್ಸಿನವರಾಗಿದ್ದರೆ ಈ ವಿಡಿಯೋ ನಿಮ್ಮ ಜೀವವನ್ನು ಉಳಿಸಬಹುದು. ಸ್ನೇಹಿತರೆ, ವಯಸ್ಸಾದಂತೆ ನಮ್ಮ ಅಭ್ಯಾಸಗಳು ವರ್ಷಗಳಿಂದ ನಾವು ಮಾಡುತ್ತಿರುವಂತೆಯೇ ಉಳಿದಿವೆ. ನಾವು ವರ್ಷಗಳಿಂದ ಇದನ್ನು ಮಾಡುತ್ತಿದ್ದೇವೆ, ಆದರೆ ನಮ್ಮ ದೇಹವು ಮೊದಲಿನಂತೆ ಬಲಿಷ್ಠವಾಗಿಲ್ಲ. ವಿಶೇಷವಾಗಿ ಹೃದಯ, ಮೆದುಳು ಮತ್ತು ನರಗಳು ಬಹಳ ಸೂಕ್ಷ್ಮವಾಗಿರುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಸ್ನಾನದಂತಹ ಸರಳ ಅಭ್ಯಾಸ ಕೂಡ ಅಪಾಯಕಾರಿ ಎಂದು ಸಾಬೀತುಪಡಿಸಬಹುದು. ಸ್ನೇಹಿತರೆ, ಇಂದು ನಾವು ವಿವರವಾಗಿ ಅರ್ಥ ಮಾಡಿಕೊಳ್ಳೋಣ. ವಯಸ್ಸಾದವರು ಸ್ನಾನ ಮಾಡುವಾಗ ಮಾಡುವ 5 ತಪ್ಪುಗಳು ಯಾವ್ಯಾವು ಮತ್ತು ಅವುಗಳನ್ನು ಸರಿಪಡಿಸುವ ಮೂಲಕ ನೀವು ಹೃದಯಾಘಾತ, ಮೆದುಳಿನ ಪಾರ್ಶ್ವವಾಯು ಮತ್ತು ರಕ್ತದೊತ್ತಡದ ಆಘಾತವನ್ನು ಹೇಗೆ ತಪ್ಪಿಸಬಹುದು? 1. ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟ ಮಾಡಿದ ತಕ್ಷಣ ಸ್ನಾನ ಮಾಡುವುದು. ಅನೇಕ ವಯಸ್ಸಾದ ವೃದ್ಧರು ಬೆಳಗ್ಗೆ ಎದ್ದು ನೇರವಾಗಿ ಸ್ನಾನಕ್ಕೆ ಹೋಗುತ್ತಾರೆ ಅಥವಾ ಊಟ ಮಾಡಿದ ತಕ್ಷಣ ಸ್ನಾನ ಮಾಡುತ್ತಾರೆ. ಈ 2 ಅಭ್ಯಾಸಗಳು ನಿಮ್ಮ ಹೃದಯಕ್ಕೆ ವಿಷ. ಯಾಕೆ ಗೊತ್ತಾ? ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡುವುದರಿಂದ ಹಠಾತ್ ರಕ್ತಸ್ರಾವ, ಒತ್ತಡ ಇಳಿಯುತ್ತದೆ. ಆಹಾರ ಸೇವಿಸಿದ ನಂತರ ಸ್ನಾನ ಮಾಡುವುದರಿಂದ ಜೀರ್ಣಕ್ರಿಯೆಗಾಗಿ ರಕ್ತವು ಹೊಟ್ಟೆಯ ಕಡೆಗೆ ಹೋಗುತ್ತದೆ. ಆದರೆ ತಣ್ಣೀರಿನ ಆಘಾತ ನೇರವಾಗಿ ಹೃದಯವನ್ನು ಮುಟ್ಟುತ್ತದೆ. ಇದು ತಲೆ ತಿರುಗುವಿಕೆ, ಮೂರ್ಛೆ ಹೋಗುವುದು ಮತ್ತು ಹೃದಯಾಘಾತಕ್ಕೆ ಕಾರಣವಾಗಬಹುದು. ಇದು ಯಾಕೆ ಗೊತ್ತೇ? ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡುವುದರಿಂದ ಹಠಾತ್ ರಕ್ತಸ್ರಾವ, ಒತ್ತಡ ಇಳಿಯುತ್ತದೆ. ಸ್ನೇಹಿತರೆ, ಯೋಚಿಸಿ. ಸಮಯವನ್ನು ಬದಲಾಯಿಸುವ ಮೂಲಕ ನಿಮ್ಮ ಹೃದಯದ ಆರೋಗ್ಯವನ್ನು ನೀವು ರಕ್ಷಿಸಬಹುದು. ನಿಮ್ಮ ಆರೋಗ್ಯವನ್ನು ನೀವು ಸುರಕ್ಷಿತವಾಗಿ ಇರಿಸಿಕೊಳ್ಳಬಹುದು. ಆದರೆ ಇದು ಕೇವಲ ಮೊದಲ ತಪ್ಪು. ನಿಜವಾದ ಅಪಾಯಕಾರಿ ತಪ್ಪು. ವಯಸ್ಸಾದ ಜನರು ಇದನ್ನು ಪ್ರತಿದಿನ ಮಾಡುತ್ತಾರೆ ಮತ್ತು ಇದು ಸಾವಿಗೆ ಆಹ್ವಾನ ಎಂದು ಅವರಿಗೆ ತಿಳಿದಿರುವುದಿಲ್ಲ. 2. ಹಠಾತ್ ತಣ್ಣೀರಿನ ಸ್ನಾನ. ಹೆಚ್ಚಾಗಿ ವಯಸ್ಸಾದವರು ನಂಬುತ್ತಾರೆ ತಣ್ಣೀರಿನ ಸ್ನಾನವು ದೇಹವನ್ನು ಉಲ್ಲಾಸಗೊಳಿಸುತ್ತದೆ. ಆದರೆ ಸತ್ಯ ಏನೆಂದರೆ, ನಾವು ವಯಸ್ಸಾದಂತೆ ಹೆಚ್ಚುತ್ತಿರುವ ವಯಸ್ಸಿನೊಂದಿಗೆ ಹೃದಯ ಮತ್ತು ನರಗಳು ತಾಪಮಾನದಲ್ಲಿ ಹಠಾತ್ ಬದಲಾವಣೆಯನ್ನು, ಒತ್ತಡವನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದು ಏಕೆ ಅಪಾಯಕಾರಿ? ಬೆಳಗ್ಗೆ ತಣ್ಣೀರನ್ನು ನೇರವಾಗಿ ಬಕೆಟ್ ಅಥವಾ ಶವರ್ಗೆ ನಿಲ್ಲುವುದು. ಅದನ್ನು ತೆಗೆದುಕೊಳ್ಳುವುದರಿಂದ ಹೃದಯಕ್ಕೆ ದೊಡ್ಡ ಹೊಡೆತ ಬೀಳುತ್ತದೆ. ಇದು ರಕ್ತದೊತ್ತಡದಲ್ಲಿ ಹಠಾತ್ ಹೆಚ್ಚಳ ಅಥವಾ ಇಳಿಕೆಗೆ ಕಾರಣವಾಗಬಹುದು. ಹೃದಯ ಬಡಿತ ಅನಿಯಮಿತವಾಗಬಹುದು ಮತ್ತು ದುರ್ಬಲ ಹೃದಯ ಹೊಂದಿರುವ ವಯಸ್ಸಾದ ವೃದ್ಧರು, ಅವರಿಗೆ ಹೃದಯ ದಾಳಿಯ ಅಪಾಯ ಹೆಚ್ಚಾಗುತ್ತದೆ. ಹಲವು ಸಂದರ್ಭಗಳಲ್ಲಿ ಅನೇಕ ವಯಸ್ಸಾದ ವೃದ್ಧರು ಸ್ನಾನಗೃಹದಲ್ಲಿ ಬಿದ್ದು ತಕ್ಷಣವೇ ಸಾಯುತ್ತಾರೆ. ಏನು ಮಾಡಬೇಕು? ಮೊದಲು ಪಾದಗಳಿಗೆ ನೀರು ಸುರಿಯಿರಿ, ನಂತರ ಕೈಗಳಿಗೆ, ನಂತರ ಭುಜಗಳಿಗೆ. ನೇರವಾಗಿ ತಲೆಯ ಮೇಲೆ ನೀರು ಸುರಿಯುವುದನ್ನು ತಪ್ಪಿಸಿ. ನೀರಿನ ತಾಪಮಾನ ತುಂಬಾ ತಂಪಾಗಿರಬಾರದು ಅಥವಾ ತುಂಬಾ ಬಿಸಿಯಾಗಿರಬಾರದು. ಬದಲಾಗಿ ವಯಸ್ಸಾದವರಿಗೆ ಬೆಚ್ಚಗಿನ ನೀರು ಅತ್ಯಂತ ಸುರಕ್ಷಿತವಾಗಿದೆ. ಸ್ನೇಹಿತರೆ, ಸ್ನಾನಗೃಹದಲ್ಲಿ ಬಿದ್ದು
ಅಥವಾ ಹಠಾತ್ ತಲೆ ತಿರುಗುವಿಕೆಯಿಂದ ಸಂಭವಿಸಿದ ಸಾವಿನ ಘಟನೆಗಳು. ನೀವು ಇದನ್ನು ಆಗಾಗ್ಗೆ ಕೇಳಿರಬಹುದು, ಆದರೆ ಜನರು ಅದನ್ನು ಅದೃಷ್ಟ ಎಂದು ಭಾವಿಸುತ್ತಾರೆ. ಆದರೆ ವಾಸ್ತವ ಏನೆಂದರೆ ಇದು ಕೆಟ್ಟ ಸ್ನಾನದ ಅಭ್ಯಾಸಗಳ ಪರಿಣಾಮ ಎಂದು. 3. ಬಾತ್ರೂಮ್ನಲ್ಲಿ ದೀರ್ಘಕಾಲ ಇರುವುದು ಅನೇಕ ವಯಸ್ಸಾದ ವೃದ್ಧರ ಅಭ್ಯಾಸವಾಗಿದೆ. ಕೆಲವರಂತೂ ಆರಾಮವಾಗಿ ಸ್ನಾನ ಮಾಡಲು 20 ರಿಂದ 25 ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾರೆ. ಆದರೆ ಈ ಅಭ್ಯಾಸವು ಜೀವಕ್ಕೆ ಅಪಾಯಕಾರಿ. ಇದು ಏಕೆ ಅಪಾಯಕಾರಿ? ದೀರ್ಘಕಾಲದವರೆಗೆ ನೀರಿಗೆ ಒಡ್ಡಿಕೊಳ್ಳುವುದರಿಂದ ದೇಹದ ಉಷ್ಣತೆ ವೇಗವಾಗಿ ಕಡಿಮೆಯಾಗುತ್ತದೆ. ವಯಸ್ಸಾದವರಲ್ಲಿ ಹೈಪೋಥೆರೆಮಿಯಾ, ದೇಹದ ತಂಪಾಗಿಸುವಿಕೆ ಅವರಲ್ಲಿ ಬೇಗನೆ ಸಂಭವಿಸುತ್ತದೆ. ಹೃದಯದಿಂದ ರಕ್ತ ಪಂಪ್ ಮಾಡುವಲ್ಲಿ ತೊಂದರೆ ಮತ್ತು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಹೆಚ್ಚು ಹೊತ್ತು ಸ್ನಾನ ಮಾಡುವುದರಿಂದ ಆಮ್ಲಜನಕ ಮಟ್ಟಗಳು ಕಡಿಮೆಯಾಗಬಹುದು. ತಲೆ ತಿರುಗುವಿಕೆ, ಮೂರ್ಛೆ ಹೋಗುವುದು ಮತ್ತು ಸ್ನಾನಗೃಹದಲ್ಲಿ ಜಾರಿ ಬೀಳುವ ಅಪಾಯವಿದೆ. ಏನು ಮಾಡಬೇಕು? ವಯಸ್ಸಾದವರು ಸ್ನಾನ ಮಾಡಲು 8 ರಿಂದ 10 ನಿಮಿಷಗಳಿಗಿಂತ ಹೆಚ್ಚು ಸಮಯ ಕುಳಿತುಕೊಳ್ಳುವ ಬದಲು ನಿಂತು ಬೇಗನೆ ಸ್ನಾನ ಮಾಡುವುದು ಆರೋಗ್ಯಕ್ಕೆ ಸುರಕ್ಷಿತ. ತುಂಬಾ ಶೀತ ಅಥವಾ ತುಂಬಾ ಬಿಸಿ ವಾತಾವರಣದಲ್ಲಿ ಬಾತ್ರೂಮಿನಲ್ಲಿ ಕಳೆಯುವ ಸಮಯವನ್ನು ಇನ್ನೂ ಕಡಿಮೆ ಇರಿಸಿ. ಸ್ನೇಹಿತರೆ, ಸ್ವಲ್ಪ ಯೋಚಿಸಿ. ಒಂದು ಸಣ್ಣ ಅಭ್ಯಾಸ, ಕೇವಲ 5 ನಿಮಿಷ ಕಡಿಮೆ ಸ್ನಾನ, ನಿಮಗೆ ಜೀವನ ಪರ್ಯಂತ ಅದು ನಿಮ್ಮನ್ನು ಸುರಕ್ಷಿತವಾಗಿ ಇಡಬಹುದು. ಆದರೆ ಸ್ನೇಹಿತರೆ, ವಯಸ್ಸಾದವರು ಮಾಡುತ್ತಿರುವ ಇನ್ನು 2 ದೊಡ್ಡ ತಪ್ಪುಗಳು ಉಳಿದಿವೆ. ಅದನ್ನು ಅವರು ಪ್ರತಿದಿನ ಮಾಡುತ್ತಾರೆ ಮತ್ತು ಅದು ಸಂಪೂರ್ಣವಾಗಿ ಸಾಮಾನ್ಯ ಎಂದು ಭಾವಿಸುತ್ತಾರೆ. ಆದರೆ ಸತ್ಯ ಏನೆಂದರೆ ಅವರು ಆ ತಪ್ಪುಗಳು ಹೃದಯವನ್ನು ನೇರವಾಗಿ ಆಕ್ರಮಿಸುತ್ತವೆ. 4. ಬೆಳಗ್ಗೆ ತುಂಬಾ ಬೇಗ ಅಥವಾ ರಾತ್ರಿ ತುಂಬಾ ತಡವಾಗಿ ಸ್ನಾನ ಮಾಡುವುದು ಅನೇಕ ವಯಸ್ಸಾದ ವೃದ್ಧರ ಅಭ್ಯಾಸವಾಗಿದೆ. ಅವರು ಬೆಳಗ್ಗೆ 4 ರಿಂದ 5 ಗಂಟೆ ಎದ್ದು ತಕ್ಷಣ ಸ್ನಾನ ಮಾಡುತ್ತಾರೆ ಅಥವಾ ರಾತ್ರಿ ಮಲಗುವ ಮುನ್ನ ಸ್ನಾನ ಮಾಡುತ್ತಾರೆ. ಇದು ಅವರನ್ನು ತಾಜಾವಾಗಿ ಇಡುತ್ತದೆ ಎಂದು ಅವರು ಭಾವಿಸುತ್ತಾರೆ. ಆದರೆ ಸತ್ಯ ಏನೆಂದರೆ ಈ ಅಭ್ಯಾಸವು ಹೃದಯದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ. ಏಕೆ ಅಪಾಯಕಾರಿ? ಈ ಸಮಯದಲ್ಲಿ ರಕ್ತದ ಒತ್ತಡ ಹೆಚ್ಚಿಗೆ ಇರುತ್ತದೆ. ಆ ಸಂದರ್ಭದಲ್ಲಿ ತಣ್ಣನೆಯ ಅಥವಾ ಉಗುರು ಬೆಚ್ಚಗಿನ ನೀರಿನ ಹಠಾತ್ ಆಘಾತವು ಹೃದಯ ಮತ್ತು ಮೆದುಳು ಎರಡರ ಮೇಲೂ ಪರಿಣಾಮ ಬೀರುತ್ತದೆ. ರಾತ್ರಿ ಸ್ನಾನಗೃಹವು ದೇಹದ ಉಷ್ಣತೆಯನ್ನು ಹಠಾತ್ತನೆ ಕಡಿಮೆ ಮಾಡುತ್ತದೆ. ಇದು ಹೃದಯಾಘಾತ ಮತ್ತು ಮೆದುಳಿನ ಪಾರ್ಶ್ವವಾಯುವಿಗೆ ಕಾರಣವಾಗಬಹುದು. ವಯಸ್ಸಾದವರಿಗೆ ಹೆಚ್ಚಾಗಿ ಉಸಿರಾಟದ ತೊಂದರೆ ಅಥವಾ ಕೀಲು ನೋವು ಇರುತ್ತದೆ. ನೀವು ರಾತ್ರಿ ಸ್ನಾನ ಮಾಡಿದರೆ ಇದು ಇನ್ನಷ್ಟು ಹದಗೆಡುತ್ತದೆ. ಏನು ಮಾಡಬೇಕು? ವಯಸ್ಸಾದವರು ಸ್ನಾನ ಮಾಡಲು ಉತ್ತಮ ಸಮಯ ಬೆಳಗ್ಗೆ 8 ರಿಂದ 11 ಗಂಟೆಯವರೆಗೆ ಅಥವಾ ಬೆಳಗ್ಗೆ ಬೇಗ ಸ್ನಾನ ಮಾಡುವುದನ್ನು ತಪ್ಪಿಸಿ. ನೀವು ಸ್ನಾನ ಮಾಡಲೇಬೇಕು ಎಂದರೆ ಉಗುರು ಬೆಚ್ಚಗಿನ ನೀರಿನಿಂದ ಸ್ವಲ್ಪ ಹೊತ್ತು ಸ್ನಾನ ಮಾಡಿ. ಸ್ನೇಹಿತರೆ, ಸ್ವಲ್ಪ ಯೋಚಿಸಿ. ಒಂದು ತಪ್ಪು ಸಮಯ ನಿಮ್ಮ ಇಡೀ ಜೀವನವನ್ನು ಹಾಳು ಮಾಡಬಹುದು. ನೀವು ಗಮನ ಹರಿಸದಿದ್ದರೆ ಬೆಳಗಿನ ಸ್ನಾನದ ತಂಪು ನಿಮ್ಮ ಜೀವನದ ಕೊನೆಯ ಕ್ಷಣಗಳಾಗಿ ಬದಲಾಗುತ್ತದೆ. 5. ಸ್ನಾನ ಮಾಡಿದ ತಕ್ಷಣ ಭಾರವಾದ ಕೆಲಸ ಮಾಡುವುದು. ಸಾಮಾನ್ಯವಾಗಿ ವಯಸ್ಸಾದವರು ಸ್ನಾನ ಮಾಡಿದ ತಕ್ಷಣ ಭಾರವಾದ ಕೆಲಸವನ್ನು ಮಾಡುತ್ತಾರೆ. ಅವರು ಪ್ರಾರ್ಥಿಸಲು, ಬಟ್ಟೆ ಒಗೆಯಲು, ನೆಲ ಗುಡಿಸಲು ಅಥವಾ ಒರೆಸಲು ಅಥವಾ ಮೆಟ್ಟಿಲುಗಳನ್ನು ಹತ್ತಲು ಮತ್ತು ಇಳಿಯಲು ಪ್ರಾರಂಭಿಸುತ್ತಾರೆ. ಈ ಅಭ್ಯಾಸವು ಹೃದಯಕ್ಕೆ ಅಪಾಯದ ಸೂಚನೆ. ಅದು ಏಕೆ ಅಪಾಯಕಾರಿ? ಸ್ನಾನ ಮಾಡಿದ ತಕ್ಷಣ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಮತ್ತು ನರಗಳು ವಿಶ್ರಾಂತಿ ಪಡೆಯುತ್ತವೆ ಮತ್ತು ನರಗಳು ಸಡಿಲವಾಗಿರುತ್ತವೆ. ಅಂತಹ ಸಮಯದಲ್ಲಿ ಭಾರವಾದ ಕೆಲಸ ಮಾಡುವುದರಿಂದ ಹೃದಯದ ಮೇಲೆ ಹೆಚ್ಚಿನ ಒತ್ತಡ ಬೀಳಬಹುದು. ಹೃದಯವು ಹೆಚ್ಚು ಶ್ರಮಿಸಬೇಕಾಗುತ್ತದೆ. ಇದು ಹಠಾತ್ ತ್ವರಿತ ಹೃದಯ ಬಡಿತ, ಉಸಿರಾಟದ ತೊಂದರೆಗೆ ಕಾರಣವಾಗಬಹುದು. ಅನೇಕ ವಯಸ್ಸಾದ ವೃದ್ಧರು ಸ್ನಾನದ ನಂತರ ಮೂರ್ಛೆ ಹೋಗುವುದರಿಂದ ಬಳಲುತ್ತಿರುತ್ತಾರೆ. ಏನು ಮಾಡಬೇಕು?
ಸ್ನಾನದ ನಂತರ ಕನಿಷ್ಠ 15ರಿಂದ 20 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆಯಿರಿ. ನಿಮ್ಮ ದೇಹವನ್ನು ನಿಧಾನವಾಗಿ ಮಸಾಜ್ ಮಾಡಿ. ಬೆಚ್ಚಗಿರುವ ಬಟ್ಟೆಗಳನ್ನು ಧರಿಸಿ. ಚಹಾ ಅಥವಾ ಉಗುರು ಬೆಚ್ಚಗಿನ ನೀರನ್ನು ಕುಡಿಯಿರಿ. ಯಾವುದೇ ಭಾರವಾದ ದೈಹಿಕ ಅಥವಾ ಮಾನಸಿಕ ಕೆಲಸವನ್ನು ತಪ್ಪಿಸಿ. ನೀವು ಎಂದಾದರೂ ಹೊಂದಿದ್ದೀರಾ? ಸ್ನಾನಗೃಹದಿಂದ ಹೊರಬಂದ ನಂತರ ಇದ್ದಕ್ಕಿದ್ದಂತೆ ಎದೆ ನೋವು ಏಕೆ ಬರುತ್ತದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಅಥವಾ ಹಿರಿಯ ನಾಗರಿಕರು ಬಟ್ಟೆ ಹಾಕಿಕೊಳ್ಳಲು ಪ್ರಯತ್ನಿಸುವಾಗ ಏಕೆ ಹೆಚ್ಚಾಗಿ ಬೀಳುತ್ತಾರೆ? ಈ ತಪ್ಪು ಕಾರಣ ಸ್ನಾನದ ನಂತರ ದೇಹಕ್ಕೆ ವಿಶ್ರಾಂತಿ ನೀಡಲು ಸಮಯ ನೀಡದಿರುವುದು. ಸ್ನೇಹಿತರೆ, ಸ್ನಾನ ನಮ್ಮ ಜೀವನದ ಪ್ರತಿನಿತ್ಯದ ಭಾಗವಾಗಿದೆ. ಆದರೆ ನಾವು ವಯಸ್ಸಾದಂತೆ ಅದೇ ಸ್ನಾನವು ತಪ್ಪಾಗಿ ಮಾಡಿದರೆ ಅದು ನಮ್ಮ ಜೀವನದ ಕೊನೆಯ ಸ್ನಾನ ಆಗಬಹುದು. ಸ್ನಾನ ಮಾಡುವುದರಿಂದ ಏನು ಅಪಾಯ ಅಂತ ನೀವು ಯೋಚನೆ ಮಾಡುತ್ತಿರಬಹುದು. ಆದರೆ ನೀವು ಅದನ್ನು ಕೇಳಿದ್ದೀರಿ ಅಷ್ಟೇ. ಅದು ಖಾಲಿ ಹೊಟ್ಟೆಯಲ್ಲಿ ಸ್ನಾನ ಮಾಡುವುದು, ತಣ್ಣೀರಿನ ಆಘಾತ, ಸ್ನಾನಗೃಹದಲ್ಲಿ ದೀರ್ಘಕಾಲ ಇರುವುದು ತಪ್ಪು. ಈ 5 ಅಭ್ಯಾಸಗಳು ಹೃದಯ ಮತ್ತು ಮನಸ್ಸಿನ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತವೆ. ವಯಸ್ಸಾದ ವೃದ್ಧರ ದೇಹವು ಈಗ ಯೌವನದಲ್ಲಿ ಇದ್ದಷ್ಟು ಬಲಶಾಲಿಯಾಗಿ ಇರುವುದಿಲ್ಲ. ಅವರ ನರಗಳು ದುರ್ಬಲವಾಗಿವೆ. ಅವರ ಶಕ್ತಿ ಕಡಿಮೆಯಾಗಿದೆ. ಅಂತಹ ಪರಿಸ್ಥಿತಿಯಲ್ಲಿ ಒಂದು ಸಣ್ಣ ನಿರ್ಲಕ್ಷ್ಯವು ಸಾವಿಗೆ ಕಾರಣವಾಗಬಹುದು. ವಯಸ್ಸಾದವರಿಗೆ ಸುರಕ್ಷಿತ ಸ್ನಾನಕ್ಕಾಗಿ 7 ನಿಯಮಗಳು. 1. ಸಮಯವನ್ನು ಸರಿಯಾಗಿ ಇರಿಸಿ. ಬೆಳಗ್ಗೆ 8ರಿಂದ 11 ಗಂಟೆಯ ನಡುವೆ ಸ್ನಾನ ಮಾಡುವುದು ಬಹಳ ಉತ್ತಮ. ಖಾಲಿ ಹೊಟ್ಟೆಯಲ್ಲಿ ಅಥವಾ ಊಟ ಮಾಡಿದ ತಕ್ಷಣ ಸ್ನಾನ ಮಾಡಬೇಡಿ. ಕನಿಷ್ಠ 1 ಗಂಟೆ ಅಂತರ ಕಾಯ್ದುಕೊಳ್ಳಿ. 3. ಉಷ್ಣ ಬಿಸಿ ನೀರನ್ನು ಬಳಸಿ. ತುಂಬಾ ತಣ್ಣನೆಯ ಅಥವಾ ತುಂಬಾ ಬಿಸಿ ನೀರನ್ನು ತಪ್ಪಿಸಿ. 4. ನೀರು ಸುರಿಯುವ ಸರಿಯಾದ ಕ್ರಮವನ್ನು ಅನುಸರಿಸಿ. ಮೊದಲು ಪಾದಗಳು, ನಂತರ ಕೈಗಳು, ನಂತರ ಭುಜಗಳು ಮತ್ತು ಕೊನೆಯದಾಗಿ ತಲೆಗೆ ಹಾಕಿಕೊಳ್ಳಿ. 5. ಸ್ನಾನಗೃಹದ ಸಮಯವನ್ನು ಮಿತಿಗೊಳಿಸಿ. 8ರಿಂದ 10 ನಿಮಿಷಗಳಲ್ಲಿ ಸ್ನಾನವನ್ನು ಮುಗಿಸಿ. 6. ಸ್ನಾನದ ನಂತರ ತಕ್ಷಣ ವಿಶ್ರಾಂತಿ ಪಡೆಯಿರಿ. 15ರಿಂದ 20 ನಿಮಿಷಗಳು ನೀವು ಸಂಪೂರ್ಣವಾಗಿ ಎಚ್ಚರ ಆಗುವವರೆಗೆ ಭಾರವಾದ ಕೆಲಸವನ್ನು ತಪ್ಪಿಸಿ. ಅವರಿಗೆ ಸರಿಯಾದ ಅಭ್ಯಾಸಗಳನ್ನು ಕಲಿಸುವುದು ಬಹಳ ಮುಖ್ಯ. ಸ್ನಾನ ಮಾಡುವುದು ಕೇವಲ ಸ್ವಚ್ಛತೆಯ ಬಗ್ಗೆ ಅಲ್ಲ, ಅದು ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ. ಇದು ನಿಮ್ಮ ಜೀವನಕ್ಕೆ ನೇರವಾಗಿ ಸಂಬಂಧಿಸಿದ ವಿಷಯವಾಗಿದೆ. ನಿಮ್ಮ ಮನೆಯಲ್ಲಿ ವಯಸ್ಸಾದ ವೃದ್ಧರಿದ್ದರೆ ದಯವಿಟ್ಟು ಈ ವಿಷಯವನ್ನು ಅವರೊಂದಿಗೆ ಹಂಚಿಕೊಳ್ಳಿ, ಏಕೆಂದರೆ ಸ್ವಲ್ಪ ಮಾಹಿತಿಯೂ ಸಹ ಅವರಿಗೆ ಸಹಾಯ ಮಾಡುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.